ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 2 ಅಕ್ಟೋಬರ್. ಇಡೀ ಅಕ್ಟೋಬರ್ ತಿಂಗಳು ಭಗವಂತನ ಕುರಿತಾಗಿದೆ. ಭಗವಂತ ಯಾರು, ಅವನ ಸ್ವರೂಪ ಏನು, ಸಗುಣ ಭಕ್ತಿ ಹೆಂಗೆ ಮಾಡಬೇಕು, ಅಹಂಭಾವ ಬಿಟ್ಟರೆ ದೇವ್ರು ಹೆಂಗೆ ಕಾಣಿಸ್ತಾನೆ, ಅವಂದು ನನಗೂ ಏನು ಸಂಬಂಧ, ನನ್ನ ನಿಜವಾದ ಸ್ವರೂಪ ಏನು, ಸಂಪೂರ್ಣವಾಗಿ ಭಗವಂತನ ಕುರಿತಾಗಿ ಅಕ್ಟೋಬರ್ ತಿಂಗಳನ್ನು ಪ್ರವಚನ 31 ದಿವಸ ಮಹಾರಾಜು ನಮಗೆ ಬೋಧನೆ ಮಾಡಿದ್ದಾರೆ. ಇವತ್ತಿನ ಪ್ರವಚನ ಏನಪ್ಪ? ಸಗುಣ ಭಕ್ತಿ. ಸಗುಣ ಭಕ್ತಿ ಹೆಂಗಿದೆ, ಹೆಂಗೆ ಮಾಡಬೇಕು, ಸಗುಣ ಗುಣಸಹಿತ ಭಕ್ತಿಯನ್ನು ಹೆಂಗೆ ಮಾಡಬೇಕು ನಾವು? ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಭೂತಗಳಲ್ಲಿಯೂ ಭಗವಂತನೇ ಇರುತ್ತಾನೆ ಎಂಬ ನಿಶ್ಚಯವಾಗುವ ಮೊದಲು ಅವನು ನನ್ನಲ್ಲಿರುತ್ತಾನೆ ಎಂಬ ನಿಶ್ಚಯವಾಗಬೇಕು. ಏನಪ್ಪ? ಎಲ್ಲರಲ್ಲೂ ನಾವು ಹೇಳ್ತೀವಿ ರಾಮನ್ ನೋಡ್ರಿ, ಎಲ್ಲರಲ್ಲೂ ಭಗವಂತನ ಕಾಣ್ರಿ ಅಂತ ಹೇಳ್ತೀವಿ. ಆದರೆ ನಾವೇನಂತೀವಿ? ಇಲ್ರಿ, ನನಗೆ ಎಲ್ಲರಲ್ಲೂ ಭಗವಂತ ಕಾಣ್ಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ. ಯಾಕಪ್ಪ? ಎದುರುಗಡೆ ವ್ಯಕ್ತಿ ನನ್ನ ಜೊತೆಗೆ ಹೊಡೆದಾಡ್ತಿದ್ದಾನೆ, ಬಡದಾಡ್ತಿದ್ದಾನೆ, ಅಪಮಾನಗಳನ್ನು ಮಾಡ್ತಾನೆ, ಅಲ್ಲೂ ಭಗವಂತ ಇದ್ದಾನೆ ಅಂತ ನಾನು ಹೆಂಗೆ ಒಪ್ಕೊಳ್ಳಿರಿ? ಇದು ನಮಗೆ ಬರುವುದು ಒಂದು ಸಾಹಜಿಕವಾದ ಪ್ರಾಪಂಚಿಕ ಜನರ ನಮ್ಮ ಸಮಸ್ಯೆ ಹಾಗೂ ಪ್ರಶ್ನೆ. ಪರಮಾರ್ಥಕ್ಕೆ ಬಂದಮೇಲೆ ಗುರು ಏನಂತಾರಪ್ಪ? ಎಲ್ಲರಲ್ಲೂ ನೀನು ಭಗವಂತನ ಕಾಣು. ಭಗವಂತ ಅಂದರೆ ಆ ಚೈತನ್ಯ ಏನಿದೆಯೋ, ನಿರಾಕಾರ ಸ್ವರೂಪವಾದ ಚೈತನ್ಯ ಎಲ್ಲರಲ್ಲೂ ಒಂದೇ ಇದೆ. ಆದರೆ ವ್ಯಕ್ತಿ ನಾಮ ರೂಪ ಬೇರೆ. ಒಂದೇ ಬೆಳಕು ಬಹಳ ವಿಧವಾಗಿ ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ಳುತ್ತೆ ದೃಶ್ಯ ಜಗತ್ತಿನಲ್ಲಿ. ಇದನ್ನು ತಿಳ್ಕೋಬೇಕು ಅಂದರೆ ಮೊದಲು ನನ್ನಲ್ಲಿ ಭಗವಂತ ಇದ್ದಾನೆ ಅಂತ ನಂಬಿಕೆ ಬರಬೇಕು ತಾನೆ. ನನ್ನಲ್ಲಿ ಅವನಿದ್ದಾನೆ ಅಂದರೆ ಎದುರುಗಡೆ ಪಾರ್ಟಿದಲ್ಲೂ ಇದ್ದಾನು. ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ರಮಣ ಮಹರ್ಷಿಗಳು ಅದಕ್ಕೆ ಹೋದರೆ ಯಾರೋ ಕೇಳಿದ ಪ್ರಶ್ನೆ ಅವ್ರಿಗೆ ಹೇಳ್ತಿದ್ರು, ಫಸ್ಟ್ ನೋಡ್ಕೊ ಹೋಗಿ, ನೀನು ಯಾರಪ್ಪ? ನೀನು ದೇಹ, ಬುದ್ಧಿ, ಈ ಮನಸ್ಸ ನೀನು? ಯಾರಿಗೆ ಪ್ರಶ್ನೆ ಬರ್ತಿದೆ? ಅಲ್ಲ, ಮತ್ತು ಯಾರು ನೀನು? ಹೋಗಿ ನೋಡ್ಕೊ, ಹುಡುಕೋ ಹೋಗು. ಹೂ ಆಮ್ ಐ? ಬಂಗಾರದ ಆಭರಣಗಳು ನನಗೆ ಬಂಗಾರವನ್ನು ತೋರಿಸಿರೆಂದು ಅನ್ನುವುದಿಲ್ಲ. ಅಂದಾಗ ನಮಗೆ ಭಗವಂತನು ಹೊರಗಿನಿಂದ ಭೇಟಿಯಾಗುತ್ತಾನೆ ಎಂದು ತಿಳಿಯಬಾರದು. ಅವನು ನನ್ನ ಹತ್ತಿರವೇ ಇರುತ್ತಾನೆ. ಬಂಗಾರದ ಆಭರಣ ನಾವು ಏನೇ ಹಾಕ್ಕೊಳ್ಳಿ, ಡಾಬ್ ಹಾಕ್ಕೊಳ್ಳೋಣ, ಓಲೆ ಹಾಕ್ಕೊಳ್ಳೋಣ, ಉಂಗುರ ಹಾಕ್ಕೊಳ್ಳೋಣ, ಮಾಂಗಲ್ಯ, ಚೈನ್ ಪೀಸು ಏನು ಹಾಕ್ಕೊಂಡಿದ್ರು ಅದರ ಮೂಲ ಏನಿದೆಪ್ಪ? ಬಂಗಾರ. ಆ ಆಭರಣಗಳಿರುವ ಮೂಲ ತತ್ವ ಏನು? ಬಂಗಾರ. ಅದೇ ರೀತಿಯಲ್ಲಿ ಭಗವಂತ ಹೊರಗಿದ್ದಾನೆ? ಇಲ್ಲ, ಭಗವಂತ ನನ್ನ ಒಳಗೆ, ನನ್ನ ಹತ್ತಿರನೇ ಇದ್ದಾನೆ. ಮನುಷ್ಯನು ನುಡಿದಂತೆ ನಡೆದರೆ ಅವನಿಗೆ ಭಗವಂತನ ಅನುಭವ ಬರದೇ ಇರಲಾರದು. ನಾನು ಯಾರವನು ಇರುತ್ತೇನೆ ಎಂಬುದು ತಿಳಿದಿದ್ದಾದರೆ ನಾನು ಯಾರು ಎಂಬುದು ತಿಳಿಯುವುದಕ್ಕೆ ವಿಳಂಬ ಆಗುವುದಿಲ್ಲ. ನಾನು ಯಾರವನು ಇರ್ತೀನಪ್ಪ? ಭಗವಂತನವನು. ಹಂಗಂದಮೇಲೆ ನಾನು ಯಾರು? ನಾನು ಭಗವಂತನ ಸ್ವರೂಪನೇ ಹೊಂದಿರುತ್ತೇನೆ. ನಾನು ಈ ದೇಹ, ಮನಸ್ಸು, ಬುದ್ಧಿ ಅಲ್ಲ, ಆ ಭಗವತ್ ಸ್ವರೂಪಿನೇ ಆಗಿರುತ್ತೇನೆ. ನಾನು ಭಗವತ್ ಸ್ವರೂಪಿ ಆದಮೇಲೆ ಉಳಿದ ಸಮಸ್ತ ಸೃಷ್ಟಿಯು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಆ ಬ್ರಹ್ಮ ವಸ್ತು ಹೊರತಾಗಿ ಇಡೀ ಸೃಷ್ಟಿಯಲ್ಲಿ ಏನೂ ಇಲ್ಲ. ಚರ ಅಚರ ವಸ್ತುಗಳಲ್ಲಿ ಆ ಕೂಟಸ್ಥ ಚೈತನ್ಯನೇ ಇರೋದು. ಹಂಗಂದಮೇಲೆ ನಾನು ಎಲ್ಲಿ ನೋಡಿದ್ರೂ ಸರ್ವತ್ರವೂ ನನಗೆ ಚೈತನ್ಯವೇ ಕಾಣಿಸ್ಬೇಕು. ಅದಕ್ಕೆ ಫಸ್ಟ್ ನಾನು ಯಾರೆಂಬುದನ್ನು ತಿಳ್ಕೋಬೇಕು. ನಾನು ಸತ್ಸಮಾಗಮವು ಮಾಡಿದರೆ ನಾನು ಯಾರು ಇರುತ್ತೇನೆ ಎಂಬುದು ತಿಳಿಯುತ್ತದೆ. ಸತ್ಸಮಾಗಮ ಹೆಂಗಪ್ಪ? ಸದ್ಗ್ರಂಥದ ಮುಖಾಂತರ, ಸತ್ಸಂಗದ ಮುಖಾಂತರ, ಗುರುಬೋಧನೆ ಮುಖಾಂತರ ನಮಗೆ ನಿಜವಾದ ನಾನು ಯಾರಿದ್ದೀನಪ್ಪ? ಈ ದೇಹಕ್ಕೆ ಮನಸ್ಸಿಗೆ ಅಂಟ್ಕೊಂಡ್ಬಿಟ್ಟಿರೋ ಜೀವ ನಾನಲ್ಲ.
ಆ ಭಗವಂತನ ಸ್ವರೂಪನೇ ಇರುತ್ತೇನೆ ಎಂಬುದು ತಿಳಿಲಿಕ್ಕೆ ಸತ್ಸಮಾಗಮ ಮಾಡಬೇಕು. ಸಾಕ್ಷಿ ರೂಪದಿಂದ ಇರುವ ಯಾವ ನಾನು ಇರುತ್ತದೋ ಅದನ್ನು ನೋಡಲು ಅರಣ್ಯಕ್ಕೆ ಹೋಗಬೇಕಾಗುವುದಿಲ್ಲ. ನನ್ನತನವನ್ನು ಬಿಟ್ಟರೆ ನಾನುದರ ಬೋಧವಾಗುತ್ತದೆ. ಭಗವಂತನು ನಾಲ್ಕು ಕಡೆಗೂ ತುಂಬಿಕೊಂಡಿರುತ್ತಾನೇನೆಂದು ನಾವು ಕೇವಲ ಬಾಯಿಂದ ಅನ್ನುತ್ತೇವೆ, ಆದರೆ ಅದರಂತೆ ನಡೆಯುವುದಿಲ್ಲ. ಸಾಕ್ಷಿ ರೂಪದಿಂದ ಯಾರಿದಾನೋ, ಸಾಕ್ಷಿ ರೂಪದಿಂದ ಯಾವ ನಾನಿದೆಯೋ ಅದನ್ನು ನೋಡೋಕ್ಕೆ ನಾವು ಅರಣ್ಯಕ್ಕೆ ಹೋಗಬೇಕಾಗಿಲ್ಲ. ಕಾಡಲ್ಲಿ ಋಷಿಮುನಿಗಳು ತಪಸ್ಸು ಮಾಡದಂತೆ ನಾವು ಹೋಗಬೇಕಾಗಿಲ್ಲ. ನನ್ನತನ, ನಾನು, ನನ್ನದು ಮಮತ್ವ ಹಾಗೂ ಅಹಂಕಾರವನ್ನು ಬಿಟ್ಟರೆ ಆವಾಗ ನಿಜವಾದ ನಾನು ಯಾರು ಅಂತ ನಮಗೆ ಗುರ್ತಾಗತ್ತೆ. ಆದರೆ ಬಾಯಿಂದ ಅಂದರೆ ಇವೆಲ್ಲ ಉಪಯೋಗ ಇಲ್ಲ. ಇದನ್ನು ನಾವು ನಡೆಯಬೇಕು. ನುಡಿದಂತೆ ನಡಿ. ನಮ್ಮ ವೇದಾಂತದ ಏನು ಶ್ರವಣ ಮಾಡಿರ್ತೀವೋ ಅದೆಲ್ಲವೂ ಆಚರಣೆಯಲ್ಲಿ ಬರಬೇಕು. ಆವಾಗ ನಾನು ನಿಜವಾದ ಯಾರಪ್ಪ ಅಂತ ತಿಳಿಲಿಕ್ಕೆ ಸಾಧ್ಯತೆ ಆಗತ್ತೆ. ನಾವು ಹಾಗೆ ನಡೆಯುವುದಿಲ್ಲ, ಬರೀ ಬಾಯಲ್ಲಂತೀವಿ. ಇದೇ ನಾವು ಮಾಡುವ ತಪ್ಪಾಗಿರುತ್ತದೆ. ಭಗವಂತನು ನನ್ನಲ್ಲಿ ಇರುವಂತೆ ಮತ್ತೊಬ್ಬರಲ್ಲಿಯೂ ಇರುತ್ತಾನೆ ಎಂಬುದನ್ನು ನಾವು ಪರಿಸ್ಥಿತಿಗೆ ಅನುಸಾರ ಮರ್ತು ಬಿಡ್ತೇವೆ. ಪರಿಸ್ಥಿತಿಗೆ ಅನುಸಾರ ಅಂದರೆ ಏನಪ್ಪ, ಒಬ್ಬ ಪಾತ್ರಧಾರಿ ನನಗೆ ರೋಲ್ ಪ್ಲೇ ಮಾಡೋಕ್ಕೆ ಕೊಟ್ಟಿದ್ದಾನೆ. ರೋಲ್ ಪ್ಲೇ ಮಾಡೋಕ್ಕೆ ಕೂಡಲೇ ನನ್ನ ಪಾತ್ರದಲ್ಲಿ ಹಿಂಗೆ ಹೊಕ್ಕೊಂಡ್ಬಿಡ್ತೀನಿ. ಅಲ್ಲಿ ಅತ್ತೆತನ ಜಾಗೃತ ಆಗಿಬಿಡುತ್ತೆ, ಅತ್ತೆತನ ಜಾಗೃತ ಆಗಿಬಿಡುತ್ತೆ, ಸೊಸೆತನ ಜಾಗೃತ ಆಗಿಬಿಡುತ್ತೆ. ಆವಾಗ ಹೊಡೆದಾಟ ಬಡದಾಟಗಳು. ಮತ್ತೊಬ್ಬರಲ್ಲೂ ಆ ಭಗವಂತ ಇದ್ದಾನೆ ಅಂತ ಪರಿಸ್ಥಿತಿಗೆ ಬಂದಾಗ ಆ ವಿವೇಕ ಕಳ್ಕೊಂಡ್ಬಿಡ್ತೀವಿ ನಾವು. ಅಲ್ಲಿ ಭಗವಂತ ಇಲ್ಲ, ಎದುರುಗಡೆ ಕಾಣಿಸ್ತಿರೋರು ನನ್ನ ಮಾವ, ನಮ್ಮತ್ತೆ, ಅವ್ರು ನನಗೇನೋ ಎರಡು ಅನುಭವದ ಮಾತು ಹೇಳಿದ್ರು, ನನಗೆ ಒಪ್ಪಿಗೆ ಆಗ್ತಿಲ್ಲ. ನಾನು ಈಗ ಯುದ್ಧದಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಜಗಳ ಮಾಡಬೇಕು. ವಿವೇಕ ಕಳ್ಕೊಂಡ್ಬಿಡ್ತೀವಿ. ಅಲ್ಲಿ ಎದುರುಗಡೆ ಇರೋ ಪಾರ್ಟಿನೂ ಆ ಭಗವಂತನ ಸ್ವರೂಪನೇ ಇದೆ. ಭಗವಂತನಿಂದ ಕೋಣೆಯಲ್ಲಿಯುವ ದೀಪದ ಪ್ರಕಾಶವು ಕೋಣೆಯಲ್ಲಿ ವ್ಯಾಪಿಸಿ ಬಿಡುವಂತೆ ಜಗತ್ತೆಲ್ಲವೂ ಭಗವಂತನಿಂದ ವ್ಯಾಪಿಸಿ ಬಿಟ್ಟಿರುತ್ತದೆ. ನಾನು ಕರ್ತ ಅಲ್ಲ, ರಾಮನೇ ಕರ್ತ ಇರುತ್ತಾನೆ ಎಂಬುದರಲ್ಲಿಯೇ ಎಲ್ಲದರ ಸಮಾವೇಶ ಆಗುತ್ತದೆ. ಅದರಂತೆ ಬೇರೆ ಬೇರೆ ವೇಷಗಳನ್ನು ಹಾಕಿದರೂ ಮನುಷ್ಯನು ಒಬ್ಬನೇ ಇರುತ್ತಾನೆ. ಬೇರೆ ಬೇರೆ ವೇಷ ಹಾಕ್ತೀನಿ ನಾನು. ಬೆಳಗ್ಗಿಂದ ನಾನು ತಾಯಿ ವೇಷ ಹಾಕ್ತೀನಿ, ಅತ್ತೆ ವೇಷ ಹಾಕ್ತೀನಿ, ಸೊಸೆ ವೇಷ ಹಾಕ್ತೀನಿ, ಗಂಡನ ವೇಷ ಹಾಕ್ತೀನಿ, ಹೆಂಡತಿ ವೇಷ ಹಾಕ್ಕೋತೀನಿ. ಆದರೆ ಇದ್ರ ಎಲ್ಲತ್ರಲ್ಲೂ ಮಕ್ಕಳ ವೇಷ ಹಾಕ್ಕೋತೀನಿ, ಸೊಸೆ ಆಗಿರ್ತೀನಿ, ನೆಗೆಣ್ಣೆ ಆಗ್ತೀನಿ. ಇದೆಲ್ಲ ವೇಷಗಳಲ್ಲೂ ಡ್ರೆಸ್ಸು ಒಂದು ಉಪಾಧಿ. ಇದೆಲ್ಲತ್ರಲ್ಲೂ ನಾನು ಒಬ್ಬನೇ ಇರುತ್ತೇನೆ. ಮನುಷ್ಯ ಒಬ್ಬನೇ ಇರ್ತಾನೆ. ಇಷ್ಟೊಂದು ರೋಲ್ಸು, ಕ್ಯಾರೆಕ್ಟರ್ಸನ್ನು ಪ್ಲೇ ಮಾಡ್ತಾ ಇರ್ತಾನೆ ದಿವಸದಲ್ಲಿ. ನಿರೂಪಣಕಾರಾದರೆ ನಿರೂಪಣ ಮಾಡ್ತಾರೆ, ಪ್ರವಚನಕಾರಾದರೆ ಪ್ರವಚನ ಮಾಡ್ತಾರೆ, ಸದ್ಗುರುಗಳಾದರೆ ಸದ್ಗುರುಗಳ ರೋಲ್ ಪ್ಲೇ ಮಾಡ್ತಾರೆ, ಸಂತರಾದರೆ ಸಂತರ ರೋಲ್ ಪ್ಲೇ ಮಾಡ್ತಾರೆ. ಅವರು ಸಂತರಾದ್ಮೇಲೆ ಅವ್ರ ರೋಲ್ ಅವ್ರಿಗೆ ಗೊತ್ತಿದೆ. ನಾನು ಏನಕ್ಕೆ ಬಂದಿದ್ದೀನಪ್ಪ ಜಗತ್ತಿಗೆ, ಆ ಕ್ಯಾರೆಕ್ಟರ್ನ ಅವ್ರ ರೋಲ್ನ 100% ಪ್ಲೇ ಮಾಡ್ತಾರೆ. ಸನ್ಯಾಸವು ಮನಸ್ಸಿಂದ ಆಗಿರುತ್ತದೆ, ವೇಷಗಳದಾಗಿರುವುದಿಲ್ಲ. ಮನಸ್ಸಿನ ಮೇಲೆ ಯಾವುದರ ಪರಿಣಾಮ ಆಗುವುದಿಲ್ಲವೋ ಸನ್ಯಾಸವೂ ಆಗಿರುತ್ತದೆ. ಅದೇ ಸನ್ಯಾಸ ಆಗಿರುತ್ತದೆ. ಸನ್ಯಾಸ ಅಂದರೆ ಏನಪ್ಪ? ಸಮ್ಯಕ್ ನ್ಯಾಸ, ಸಮಚಿತ್ತ ಉಳ್ಳವನು. ಯಾರ ಮನಸ್ಸಿನ ಸ್ಥಿತಿ ಸಮಚಿತ್ತವಾಗಿರುತ್ತೋ, ಸಮತೋಲವಾಗಿ ಬ್ಯಾಲೆನ್ಸ್ಡ್ ಇರುತ್ತೋ ಅವನು ಸನ್ಯಾಸಿ. ಪ್ರಾರಬ್ಧದಿಂದ ಯಾರು ಸನ್ಯಾಸಿಗಳ ಹೊರಗಡೆ ಬಾಹ್ಯ ವೇಷದಿಂದ ಯಾರಾಗಿರ್ತಾರೋ, ಸಂಚಾರ ಮಾಡೋರು, ಬಹುದಕ, ಕುಟೀಚರ, ಪರಿವ್ರಾಜಕಾಚಾರ್ಯ, ಇಂಥವರೆಲ್ಲ ಅವ್ರ ಬಾಹ್ಯದಿಂದ ಆಗಿರ್ತಾರೆ. ಆದರೆ ಅದು ಆಂತರಿಕ ಸ್ಥಿತಿ, ಅದು ಮನಸ್ಸಿನ ಸ್ಥಿತಿ. ಗೃಹಸ್ಥದಲ್ಲಿದ್ದರೂ ಕೂಡ ನಾವು ಸನ್ಯಾಸಿ ಆಗಿರ್ಬೋದು. ಅದಕ್ಕೆ ಜನಕ್ ಮಹಾರಾಜರೇ ಉದಾಹರಣೆ. ಜನಕ್ ಮಹಾರಾಜರು ರಾಜ ಇದ್ದರು. ಹೆಂಡ್ರು, ಮಕ್ಕಳು, ಆಸ್ತಿ, ಅಂತಸ್ತು, ರಾಜ್ಯಭಾರ ಎಲ್ಲ ಇತ್ತು.
ಆದರೆ ಒಳಗಿಂದ ಏನು ವೃತ್ತಿ ಇತ್ತಪ್ಪ? ಸನ್ಯಾಸ ವೃತ್ತಿ. ವೃತ್ತಿ ಮನಸ್ಸಿಂದ ಇರೋದದು, ಸ್ಟೇಟ್ ಆಫ್ ದ ಮೈಂಡ್. ಅದಕ್ಕೂ ಬಾಹ್ಯದಕ್ಕೂ ಯಾವ ಸಂಬಂಧವೂ ಇಲ್ಲ. ಸಗುಣ ಭಕ್ತಿ ಮಾಡಬೇಕು. ಭಕ್ತಿಯಿಂದ ನಾಮ ತೆಗೆದುಕೊಳ್ಳಬೇಕು. ನಾಮದಲ್ಲಿ ಭಗವಂತನಿರುತ್ತಾನೆ ಎಂದು ತಿಳಿಯಬೇಕು ಹಾಗೂ ಭಗವಂತನವರಾಗಿರಬೇಕು. ಇದೇ ಪರಮಾರ್ಥದ ಸುಲಭ ಮಾರ್ಗವಾಗಿರುತ್ತದೆ. ಭಕ್ತಿ ಮಾಡಬೇಕು. ಭಕ್ತಿಯಿಂದ ನಾಮ ಅಂದರೆ ಪ್ರೇಮದಿಂದ ತಗೋಬೇಕು ನಾಮವನ್ನು. ಯಾವ ಕಾರಣಕ್ಕೆ ನಾನು ಈ ನಾಮವನ್ನು ತಗೋತಾ ಇದ್ದೀನಿ? ಪರಮಾತ್ಮ, ನನಗೆಲ್ಲವನ್ನೂ ನೀನು ಕೊಟ್ಟಿದ್ಯಪ್ಪ, ಯಾವ ಕೊರತೆನೂ ಮಾಡಿಲ್ಲ, ಆನಂದದಲ್ಲಿ ನನ್ನನ್ನು ಇಟ್ಟಿದ್ಯಾ ಅಂದ್ಬಿಟ್ಟು ನಿನ್ನ ನಾಮವನ್ನು ಪುನಃ ನಾನು ವಾಪಸ್ ಧನ್ಯತೆ ಭಾವವನ್ನು ಹೆಂಗೆ ಅರ್ಪಿಸ್ಬೇಕು ಭಗವಂತನಿಗೆ? ಥ್ಯಾಂಕ್ ಯು ಅಂತ ಹೆಂಗೆ ಹೇಳಬೇಕು ಅವನಿಗೆ? ನಾನೇನು ಮಾಡ್ತೀನಿ? ಆ ನಾಮ ತಗೊಂಡು ಅವನಿಗೆ ಧನ್ಯತೆ ಭಾವವನ್ನು ಅರ್ಪಿಸ್ತೀನಿ. ಆ ಭಗವಂತನಿರುತ್ತಾನೆ ನಾಮದಲ್ಲಿ. ಯಾರು ಇರ್ತಾನಪ್ಪ? ಸ್ವತಃ ಭಗವಂತ ಇರ್ತಾನೆ ನಾಮದಲ್ಲಿ. ಆ ಶಕ್ತಿ ನಾಮದಲ್ಲಿರುತ್ತೆ. ಇದು ತಿಳ್ಕೊಂಡು ನಾವು ಭಗವಂತನವರಾಗಿರಬೇಕು. ಇದೇ ಪರಮಾರ್ಥದ ಸುಲಭ ಮಾರ್ಗವಾಗಿರುತ್ತದೆ. ಸಾಧು ಸಂತರು ಅತ್ಯಂತ ಪರಿಶ್ರಮ ಪಟ್ಟು ಹಾಗೂ ಸ್ವತಃ ಅನುಭವ ಪಡೆದು ನಮಗೆ ಈ ಮಾರ್ಗವನ್ನು ತೋರಿಸಿಕೊಟ್ಟಿರುತ್ತಾರೆ. ಯಾರೊಂದಿಗೆ ನಮಗೆ ಸಾಮ್ಯವೆನಿಸುತ್ತದೋ ಅವರೊಂದಿಗೆ ನಾವು ಸಖ್ಯ ಬೆಳೆಸುತ್ತೇವೆ. ಯಾರ ಜೊತೆಗೆ ನಾವು ಕಂಫರ್ಟೇಬಲ್ ಇರ್ತೀವಿ ಅವ್ರ ಜೊತೆಗೆ ನಾವು ಮಿತ್ರತ್ವ ಮಾಡ್ತೀವಿ. ನಾವು ಇಂದು ದೇಹ ಭಾವದಲ್ಲಿ ಇದ್ದಿರುವುದರಿಂದ ನಮಗೆ ದೇವರೇ ನಮ್ಮಂಥವನೇ, ಆದರೆ ಅದಕ್ಕಿಂತಲೂ ಅತೀತನಾಗಿರುವನು ಬೇಕಾಗಿರುತ್ತಾನೆ. ಇಂಥ ದೇವನೆಂದರೆ ಸಗುಣ ಮೂರ್ತಿ ಆಗಿರುತ್ತದೆ. ಈಗ ನಾವು ಸಗುಣ ಮೂರ್ತಿಯಲ್ಲಿ ಪೂಜೆ ಮಾಡ್ತೀವಿ. ದೇವರಿಗೆ ಒಂದು ಅಲಂಕಾರ ಮಾಡೋದು, ಅಭಿಷೇಕ ಮಾಡೋದು, ವಸ್ತ್ರಗಳನ್ನು ಹಾಕೋದು, ಹಾರಗಳನ್ನು ಹಾಕೋದು, ಇವೆಲ್ಲ ಮಾಡುವಾಗ ಮನಸ್ಸಲ್ಲಿ ಏನು ಬರ್ತಿರತ್ತಪ್ಪ? ಎಂಥ ಒಂದು ಆನಂದ ಬರ್ತಿರುತ್ತೆ. ಆ ಆನಂದನ ನಾವು ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ರಂಗೋಲಿ ಹಾಕೋದು, ನೈವೇದ್ಯಗಳನ್ನು ಇಡೋದು, ಬಗೆ ಬಗೆಯಾದ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡಿರ್ತೀವಿ, ಬಗೆ ಬಗೆಯಾದ ಹಾರ ಹಾಕ್ತೀವಿ. ಯಾಕೆ ಮಾಡ್ತೀವಿ ಇವೆಲ್ಲ ಯಾಕೆ ಮಾಡ್ತೀವಿ? ಆ ಸಗುಣ ಮೂರ್ತಿ ಏನಿದೆಯೋ ಅದರಲ್ಲಿ ನಮಗೆ ಪ್ರೇಮ ಉಂಟಾಗಿರತ್ತೆ. ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತಪ್ಪನಪ್ಪ ಕೃಷ್ಣ, ರಾಮ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ, ಈ ವಸ್ತ್ರ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂತ ನಾವೇನು ಮಾಡ್ತೀವಿ? ಅಲಂಕಾರವನ್ನು ಮಾಡ್ತೀವಿ. ಸಣ್ಣ ಮಗುವು ಯಾವುದಾದರೂ ಒಂದು ವಸ್ತುವಿಗಾಗಿ ಹಠ ಮಾಡತೊಡಗಿದೆಂದರೆ ಆ ಮಗುವಿನ ಮುಂದೆ ಆ ವಸ್ತುವಿನಂಥ ಬೇರೆ ಆದರೆ ಬಾಧಕವಾಗಿರುವ ವಸ್ತುವನ್ನು ಇಡುತ್ತೇವೆ. ಅದರಂತೆ ಸಗುಣ ಉಪಾಸನೆಯ ಪರಿಣಾಮವಾಗಿರುತ್ತದೆ. ದೃಶ್ಯ ವಸ್ತುವಿನ ಮೇಲೆ ನಮ್ಮ ಪ್ರೇಮವಿರುತ್ತದೆ. ಕಾಣುವುದೆಲ್ಲವೋ ಸುಖಮಯವೇ ಎಂದು ನಮಗೆ ಅನಿಸುತ್ತದೆ. ಆದ್ದರಿಂದ ನಾವೇ ನಮ್ಮ ಕಲ್ಪನೆಯಿಂದ ಭಗವಂತನನ್ನು ಸಗುಣ ಮಾಡಿದೆವು ಹಾಗೂ ಉಪಾಸನೆ ಮಾಡಿದೆವು. ಭಗವಂತನ ನಾವು ಯಾರೂ ನೋಡಿಲ್ಲ. ತಲತಲಾಂತರದಿಂದ ಸಂತರು ಸತ್ಪುರುಷರು ಅವ್ರ ಕಲ್ಪನೆಯಿಂದ ಭಗವಂತನ ಒಂದು ರೂಪವನ್ನು ಏನು ನೋಡಿದ್ರೋ ಅದನ್ನು ಅವ್ರ ಸಾಕಾರ ಸಗುಣ ಮೂರ್ತಿಯಲ್ಲಿ ಒಂದು ಕಲ್ಪನೆ ಮಾಡಿ ಆ ಮೂರ್ತಿನ ಸ್ಥಾಪನೆ ಮಾಡಿದ್ರು. ನಾವು ನೋಡಿಲ್ಲ, ಆದರೆ ಸಗುಣ ಮಾಡ್ತೀವಿ, ಹಾಗೆ ಅದರ ಉಪಾಸನೆಯೂ ಮಾಡ್ತೀವಿ. ನಮ್ಮ ಬುದ್ಧಿಯು ನಿಶ್ಚಯಾತ್ಮಕವಾಗುವುದರಲ್ಲಿಯೇ ಈ ಉಪಾಸನೆಯ ಪರ್ಯಾವಸನವಿರುತ್ತದೆ. ನಿಶ್ಚಯ ಮಾಡ್ಕೋಬೇಕು ನಾವು, ಏನು ಪರಮಾತ್ಮ ಸತ್ಯ ಇದ್ದಾನೆ, ನಾನು ಯಾವ ಸಗುಣ ಮೂರ್ತಿಯ ಉಪಾಸನೆ ಮಾಡ್ತಿದ್ದೀನೋ ಅವನೇ ನನ್ನ ಭಗವಂತ, ಅವನೇ ನನಗೆ ಆ ನಾಮದಿಂದ ಅವನ ಕಡೆಗೆ ಮುಟ್ಟಿಸ್ತಾನೆ. ಆಗ್ರಹ ಹಾಗೂ ಪ್ರೇಮ ಕೇವಲ ಭಗವಂತನ ಧ್ಯೇಯ ವಿಷಯದಲ್ಲಿ ಇರಬೇಕು. ಬೇರೆ ಧ್ಯೇಯಗಳು ಇರಬೇಕು, ಆದರೆ ಅವುಗಳ ಆಗ್ರಹ ಇರಬಾರ್ದು. ಆಗ್ರಹ ಅಥವಾ ಅಟ್ಟಹಾಸ ಎಲ್ಲಿರಬೇಕಪ್ಪ? ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು. ಅವನ ನಾಮ ತಗೊಳ್ಳೋದ್ರಲ್ಲಿ ನನಗೆ ಎಷ್ಟು ಅಟ್ಟಹಾಸದಿಂದ ನಾಮ ತಗೋಬೇಕು ಅಂದರೆ ನಾಮ ತಗೊಳ್ತಾ ನನ್ನ ದೇಹ ಭಾವ ಮರ್ತೋಗ್ಬಿಡ್ಬೇಕು.
ಪ್ರಪಂಚದಲ್ಲಿ ವ್ಯವಹಾರ ಮಾಡುವಾಗ ನಮ್ಮ ವೃತ್ತಿಯು ಭಗವಂತನಿಂದ ವಿಚಲಿತದಾಗಿರುವುದಕ್ಕೆ ಸಹಜ ಸಮಾಧಿ ಅನ್ನುತ್ತಾರೆ. ಪ್ರಪಂಚದ ಯಾವ ಕೆಲಸ ಮಾಡಿದ್ರೂ ಕೂಡ ರಾಮನೇ ಕರ್ತ ಎಂಬ ಭಾವನೆಯಿಂದ ಮಾಡೋಕ್ಕೆ ಶುರು ಮಾಡಿದಾಗ ಆ ಪರಿಸ್ಥಿತಿಯಲ್ಲಿ ಮನಸ್ಸು ಭಗವಂತನಿಂದ ವಿಚಲಿತವಾಗುವುದಿಲ್ಲ. ಇದು ರಾಮನೇ ಕೊಟ್ಟಿರೋದು ಸಿಚುವೇಶನ್ನು, ಇದು ರಾಮನೇ ಮಾಡಿಸ್ತಾ ಇರೋದು, ರಾಮನಿಂದಾನೇ ಆಗ್ತಿರೋದು ಅಂದಮೇಲೆ ನನ್ನ ಮನಸ್ಸು ರಾಮನಿಂದ ಬಿಟ್ಟು ಹೊರಗಡೆ ವಿಷಯದ ಕಡೆಗೆ ಅಥವಾ ಪರಿಸ್ಥಿತಿಯಲ್ಲಿ ವಿಚಲಿತ ಆಗುವುದಿಲ್ಲ. ಅದಕ್ಕೆ ಏನಂತಾರೆ? ಸಹಜ ಸಮಾಧಿ ಅಂತಾರೆ. ಸಹಜತೆಯಿಂದ ಇರುವುದು ಅಂದರೆ ಸಹಜತೆಯಿಂದ ಬೇರೆ ಆಗದೆ ಇರುವುದೇ ಸಹಜ ಸಮಾಧಿ ಆಗಿರುತ್ತದೆ. ಸಹಜತೆಯಿಂದ ಸಿಂಪ್ಲಿಸಿಟಿಯಿಂದ ಏನಾಗುತ್ತೋ ಎಲ್ಲ ರಾಮನಿಚ್ಛೆ ಅಂತ ಸಿಂಪಲ್ಲಾಗಿ ನಾವು ಬದುಕಕ್ಕೆ ಶುರು ಮಾಡಿದ್ರೆ ಅದೇ ನಮ್ಮ ಸಹಜ ಪ್ರವೃತ್ತಿ ಇದೆ, ಸಿಂಪಲ್ ಆಗಿರೋದು, ನ್ಯಾಚುರಲ್ ಆಗಿರೋದು ಅಂತ ಹೇಳ್ತಾರೆ. ರಾಮನು ಎಲ್ಲವನ್ನೂ ಮಾಡುತ್ತಾನೆ ಹಾಗೂ ರಾಮನು ನನ್ನ ದಾತ ಇರುತ್ತಾನೆಂಬ ಭಾವನೆಯು ಯಾರಲ್ಲಿ ಸ್ಥಿರವಾಗಿರುತ್ತದೆಯೋ ಅವರ ಮೇಲೆ ಭಗವಂತನ ಕೃಪೆ ಆಯಿತೆಂದು ತಿಳಿಯಬೇಕು. ಅವರ ಜನ್ಮವು ಸಾರ್ಥಕಾಯಿತೆಂದು ಬೇರೆ ಹೇಳಬೇಕಾಗಿಲ್ಲ. ಯಾರಿಗೆ ದೃಢ ವಿಶ್ವಾಸ ಆಯಿತೋ, ಒಮ್ಮೆ ಸ್ಥಿರ ಆಯಿತೋ ಭಾವನೆ, ರಾಮನೇ ಕರ್ತ, ರಾಮನೇ ನನ್ನ ದಾತ ಒಡೆಯ, ಹನುಮಂತನಿಗೆ ಹೆಂಗಿತ್ತೋ ಹಾಗೆ ಆ ರೀತಿಯಲ್ಲಿ ನಮಗೆ ಆಯ್ತಂದರೆ ನಮ್ಮ ಜನ್ಮ ಸಾರ್ಥಕ ಆಯಿತು. ಆಮೇಲೆ ನಮ್ಮ ಏನಪ್ಪ ಭಗವಂತ ನಮ್ಮ ಮೇಲೆ ಕೃಪೆ ಮಾಡಿದ್ದಾನೆ ಅಂತ ನಾವು ತಿಳ್ಕೋಬೇಕು. ಇಂದಿನ ಬೋಧವಚನ ನಾವು ನಾಮ ತೆಗೆದುಕೊಳ್ಳುವಾಗ ಸ್ವತಃದ ವಿಸ್ಮರಣೆ ಆಗುವುದೇ ಶ್ರೇಷ್ಠತ್ವ ಸಮಾಧಿಯಾಗಿರುತ್ತದೆ. ನಾಮ ತೆಗೆದುಕೊಳ್ಳುವಾಗ ಸ್ವತಃದ ವಿಸ್ಮರಣೆ ಆಗುವುದೇ ಸರ್ವೋತ್ಕೃಷ್ಟ ಸಮಾಧಿಯಾಗಿರುತ್ತದೆ. ನಾಮದಲ್ಲಿ ನಮ್ಮನ್ನು ಮರೆಯಲು ಕಲಿಯಬೇಕು. ಸರ್ವೋತ್ಕೃಷ್ಟ ಅಥವಾ ಸಮಾಧಿ ಏನಪ್ಪ? ನಾಮದಲ್ಲಿ ನಮ್ಮನ್ನು ನಾವು ಮರ್ತೋಗ್ಬಿಡ್ಬೇಕು. ನಾಮ ತಗೋತಾ ಇದ್ದೀನಿ, ಜಪ ಮಾಡ್ತಿದ್ದೀನಿ ಅನ್ನೋದು ಕೂಡ ಅರಿವಿರ್ಕೂಡ್ದು ನಮಗೆ. ಆ ರೀತಿಯಲ್ಲಿ ನಮ್ಮನ್ನು ನಾವು ಮರೆಯೋಕ್ಕೆ ಕಲಿಬೇಕು, ಆ ಪ್ರಯತ್ನ ಮಾಡಬೇಕು. ನಾನು ಜಪ ಮಾಡ್ತಿದ್ದೀನಿ, ಒಂದು ಕಡೆ ಕೂತಿದ್ದೀನಿ, ಯಾವ ಕಡೆ ಎಲ್ಲಿ ಕೂತಿದ್ದೀನಿ ಸ್ಥಾನದಲ್ಲಿ ಅದು ಕೂಡ ಎಲ್ಲ ಮರ್ತೋಗ್ಬಿಡ್ಬೇಕು, ಅಂದರೆ ದೇಹ ಭಾವ ಹೋಗಬೇಕು. ಆ ರೀತಿಯಲ್ಲಿ ನಾವೆಲ್ಲರೂ ಸೇರಿ ನಾಮಸ್ಮರಣೆ ಮಾಡಬೇಕು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.